ಬೆಂಗಳೂರಿನಲ್ಲಿ ನಿವೃತ್ತ ಡಿಜಿ ಮತ್ತು ಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣ ಇತ್ತಲ್ಲ, ಇಡೀ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ರು ಈ ಭೀಕರ ಹತ್ಯೆ ಪ್ರಕರಣದ ಸುದ್ದಿಯನ್ನ ಕೇಳಿ. ಓಂ ಪ್ರಕಾಶ್ ಕೊಲೆಯಾಗಿರುವ ದಿನ ಮನೆಯ 4ನೇ ಫ್ಲೋರ್ನ ರೂಮ್ನಲ್ಲಿ ಅವರ ಮಗಳು ಕೃತಿಕಾ ಇದ್ರು. ಪೊಲೀಸರು ಬಾಗಿಲು ತೆರೀತಾ ಇದ್ದಂತೆ ಆತ್ಮಹತ್ಯೆಗೆ ಕೃತಿಕಾ ಕೂಡ ಯತ್ನ ಮಾಡಿದ್ರು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಹೀಗಾಗಿ ಆಕೆಯನ್ನ ಹಿಡ್ಕೊಂಡು ಪೊಲೀಸರು ಕೂರಿಸಿದ್ರು. ಈ ವೇಳೆ ತನ್ನ ಮೊಬೈಲ್ನಲ್ಲಿ ಇದ್ದಂಥ ವಿಚಾರಗಳನ್ನ ಪೊಲೀಸರಿಗೆ ಕೇಕ್ ಆರ್ಡರ್ ಅನ್ನ ಕೂಡ ಕೃತಿಕಾ ಮಾಡಿದ್ಲಂತೆ. ಯಾವಾಗ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ರು, ಆಗ ಅವರಿಗೆ ಕೇಕ್ ಆರ್ಡರ್ ಮಾಡಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ತಂದೆ ಸತ್ತೋದ ಪಾರ್ಟಿ ಮಾಡಿ ಅಂತ ಕೇಕ್ ಆರ್ಡರ್ ಮಾಡಿದ್ಲಂತೆ ಕೃತಿಕಾ ವರ್ತನೆ ಕಂಡು ಪೊಲೀಸರೇ ಒಂದು ಕ್ಷಣ ಶಾಕಿಗೊಳಗಾಗಿದ್ರು. ಆಕೆಯನ್ನ ವಶಕ್ಕೆ ಪಡೆದು ಬಳಿಕ ಕೊಲೆಯಲ್ಲಿ ಆಕೆ ಕೂಡ ಭಾಗಿ ಆಗಿರಬಹುದು ಅನ್ನುವಂಥ ಶಂಕೆಯನ್ನ ಪೊಲೀಸರು ಆರಂಭಿಕ ಹಂತವಾಗಿ ವ್ಯಕ್ತಪಡಿಸಿದ್ರು. ಹೀಗಾಗಿ ಕೃತಿಕಾ ಬಟ್ಟೆ ಚೇಂಜ್ ಮಾಡಿಸಿ ಲುಮಿನಲ್ ಟೆಸ್ಟ್ ಮಾಡಿಸಿದ್ರಂತೆ ಪೊಲೀಸರು. ಆಕೆಯ ಉಗುರುಗಳನ್ನು ಕಟ್ ಮಾಡಿಸಿ ರಕ್ತ ಸಿಗುತ್ತಾ ಅಂತ ಕೂಡ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ದೊಡ್ಡ ರಂಪಾಟವನ್ನ ಕೂಡ ಓಂ ಪ್ರಕಾಶ್ ಮಗಳು ಕೃತಿಕಾ ಮಾಡಿದ್ಲು. ಆದರೆ ಪೊಲೀಸರು ಮಾಡಿದ ತನಿಖೆಯಲ್ಲಿ ಕೃತಿಕಾ ಪಾತ್ರ ಎಳ್ಳಷ್ಟೂ ಇರಲಿಲ್ಲ ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಚಾರ್ಜ್ ಶೀಟ್ ಹಾಕುವ ವೇಳೆ ಕೃತಿಕಾಗೆ ಕಂಪ್ಲೀಟ್ ಆಗಿ ಕ್ಲೀನ್ ಚೀಟ್ ಕೊಡಲಾಗಿದೆ. ಸದ್ಯ ಖಿನ್ನತೆಯಿಂದ ಬಳಲುತ್ತಿರುವ ಕೃತಿಕಾಗೆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಿಮಾನ್ಸ್ಗೆ ದಾಖಲಿಸಿ ಕೃತಿಕಾ ಚಿಕಿತ್ಸೆ ಪಡೆದುಕೊಳ್ಳುವುದಕ್ಕೆ ಪೊಲೀಸರು ಸಹಕರಿಸಿದ್ದಾರೆ.